Welcome to this video. ಈ ವಿಡಿಯೋದಲ್ಲಿ periodic classification of elements ಅನ್ನು line by line textbook ಅನ್ನಿರೋದನ್ನು ಓದೋಣ. So let us start with the first line. So in class 9 we learned that the matter around us is present in the form of elements, compounds, mixtures, and elements contain atoms of only one type. So 9th standard ಏನು ಕಲ್ತ್ವಿ? ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಮ್ಯಾಟರು ಒಂದು ಎಲಿಮೆಂಟ್ ಆಗಿರುತ್ತೆ, ಇಲ್ಲ ಕಾಂಪೌಂಡ್ ಆಗಿರುತ್ತೆ, ಇಲ್ಲ ಮಿಕ್ಸ್ಚರ್ ಆಫ್ ಕಾಂಪೌಂಡ್ ಎಲಿಮೆಂಟ್ ಆಗಿರುತ್ತೆ. ಆ ಎಲಿಮೆಂಟ್ಗಳಲ್ಲಿ ಆಟಮ್ಸ್ ಇರುತ್ತೆ, ಅದು ಒಂದೇ ಟೈಪ್ ಆಗಿರುತ್ತೆ, ಬೇರೆ ಬೇರೆ ಟೈಪ್ ಅಲ್ಲ, ಒಂದೇ ಟೈಪು ಇರುತ್ತೆ ಆಟಮ್. ನೆಕ್ಸ್ಟ್ ಕೇಳ್ತಾರೆ, ಡು ಯು ನೋ ಹೌ ಮೆನಿ ಎಲಿಮೆಂಟ್ಸ್ ಆರ್ ನೋನ್ ಟಿಲ್ ಡೇಟ್? ಇದುವರೆಗೂ ಎಷ್ಟು ಎಲಿಮೆಂಟು ನಾವು ಕಂಡುಹಿಡಿದಿದ್ದೀವಿ ಗೊತ್ತಾ ಅಂತ. ಅದಕ್ಕೆ ಆನ್ಸರ್ ಇದೆ. At present 118 elements are known to us. ನಮಗೆ ಟೋಟಲಿ 118 elements are known to us. All of these have different properties. ಎಲ್ಲಾನು ಬೇರೆ ಬೇರೆ ಪ್ರಾಪರ್ಟಿ ಇದೆ. ಅಂದರೆ ಬೇರೆ ಬಾಯ್ಲಿಂಗ್ ಪಾಯಿಂಟ್, ಬೇರೆ ಮೆಲ್ಟಿಂಗ್ ಪಾಯಿಂಟ್, ಬೇರೆ ಕೆಮಿಕಲ್ ಪ್ರಾಪರ್ಟಿ, ಬೇರೆ ಫಿಸಿಕಲ್ ಪ್ರಾಪರ್ಟಿ ಇವೆಲ್ಲ ಇದೆ. Out of this 118, 94 are naturally occurring. 94 ನೇಚರಲ್ಲಿ ಸಿಗುತ್ತೆ. ಅಂದರೆ ಓರಿಂದ ನಾವು ತೆಗಿಬೋದು. ಉಳಿದಿದ್ದನ್ನು ನಾವು ಲ್ಯಾಬಲ್ಲಿ ಮಾಡ್ತೀವಿ. ಇವೆಲ್ಲ ರೇಡಿಯೋ ಆ್ಯಕ್ಟಿವಿಟಿ ನೀವು ಕಲಿಯುವಾಗ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಈ ಥರ ಹೊಸ ಹೊಸ ಎಲಿಮೆಂಟನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಬಟ್ 94 ನೇಚರಲ್ಲಿ ಸಿಗುತ್ತೆ. ಭೂಮಿಯಲ್ಲೇ ಬೇರೆ ಬೇರೆ ಕಡೆ ಹೋಗಿ ನೀವು ಮೈನ್ ಮಾಡಿದ್ರೆ ನಿಮಗೆ 94 ಎಲಿಮೆಂಟ್ಸ್ ಅಂತೂ ಸಿಗುತ್ತೆ. ಆ್ಯಸ್ ಡಿಫ್ರೆಂಟ್ ಎಲಿಮೆಂಟ್ಸ್ ವರ್ ಬೀಯಿಂಗ್ ಡಿಸ್ಕವರ್ಡ್, ಈ ಥರ ಸಿಗ್ತಾ ಇತ್ತಲ್ವ ಎಲಿಮೆಂಟು, ಆವಾಗ ಸೈಂಟಿಸ್ಟ್ ಏನು ಮಾಡಿದ್ರು? ದೇ ಗ್ಯಾದರ್ಡ್ ಮೋರ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದೀಸ್ ಎಲಿಮೆಂಟ್ಸ್. ಈ ಎಲಿಮೆಂಟದು ಬಗ್ಗೆ ಹೆಚ್ಚು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿದ್ರು. ಇನ್ಫಾರ್ಮೇಷನ್ ಅಂದರೆ ಏನು? ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಏನು, ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಏನು, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡುತ್ತಾ, ಅದು ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡುತ್ತಾ, ಅದು ನೀರು ಜೊತೆ ರಿಯಾಕ್ಟ್ ಮಾಡುತ್ತಾ, ಅಥವಾ ಅದು ಯಾವ ಥರ ಕಾಂಪೌಂಡ್ಗಳು ಕ್ರಿಯೇಟ್ ಆಗುತ್ತೆ, ಇವೆಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ರು. ದೇ ಫೌಂಡ್ ಇಟ್ ಡಿಫಿಕಲ್ಟ್ ಟು ಆರ್ಗನೈಸ್ ಆಲ್ ದ್ಯಾಟ್ ವಾಸ್ ನೋನ್ ಅಬೌಟ್ ಎಲಿಮೆಂಟ್ಸ್. ಒಂದೊಂದನ್ನೇ ಆರ್ಗನೈಸ್ ಮಾಡೋಕ್ಕೆ ಕಷ್ಟ ಆಯಿತು. ಸೊ ಅದಕ್ಕೆ ಅವ್ರು ಪ್ಯಾಟರ್ನ್ ಹುಡ್ಕೋಕ್ಕೆ ನೋಡಿದ್ರು. ಏನು ಮಾಡಿದ್ರು? ದೇ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಸಮ್ ಪ್ಯಾಟರ್ನ್ ಇನ್ ದ ಪ್ರಾಪರ್ಟೀಸ್ ಆನ್ ದ ಬೇಸಿಸ್ ಆಫ್ ವಿಚ್ ದೇ ಕುಡ್ ಸ್ಟಡಿ ದ ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಸ್ ವಿತ್ ಈಸ್. ಏನಾದರೂ ಸಿಮಿಲಾರಿಟಿ ಇದ್ದರೆ, ಒಂದಷ್ಟು ಎಲಿಮೆಂಟ್ ಒಂಥರ ಇದ್ದರೆ, ಆವಾಗ ಆ ಎಲಿಮೆಂಟ್ ಗುಂಪನ್ನು ಒಟ್ಟಿಗೆ ನಾವು ಕಲಿಬೋದು. ಈಗ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ನೀವು ಕೇಳಿದ್ದೀರಾ. ಸೊ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸನ್ನು ನಾವು ಆ್ಯಸ್ ಅ ಗುಂಪು ಕಲಿಬೋದು. ಮೆಟಲ್ಸ್ ಸಿಮಿಲರ್ ಪ್ರಾಪರ್ಟಿ ಇರುತ್ತೆ, ನಾನ್ ಮೆಟಲ್ ಸಿಮಿಲರ್ ಪ್ರಾಪರ್ಟಿ ಇರುತ್ತೆ. ಸೊ ಅದೇ ಥರ ಬೇರೆನೂ ಅಷ್ಟೇ ಆಯಿತಾ. ಸೊ ಅವರು ನೋಡಿದ್ರು ಹೇಗಾದರೂ ಗುಂಪು ಮಾಡೋಕ್ಕಾಗತ್ತಾ ಅಂತ. ಸೊ ಇದರಲ್ಲಿ ಅರ್ಲಿ ಅಟೆಂಪ್ಟ್ಸ್ ಬಗ್ಗೆ ಇಲ್ಲಿದೆ. ಮೇಕಿಂಗ್ ಆರ್ಡರ್ ಔಟ್ ಆಫ್ ಕೆಯಾಸ್ ಅಂದರೆ 94 ಎಲಿಮೆಂಟ್ ಇದೆ, ಎಲ್ಲ ಬೇರೆ ಬೇರೆ ಪ್ರಾಪರ್ಟೀಸ್ ಇದೆ, ಅದೊಂಥರ ಕೆಯಾಟಿಕ್, ಎಲ್ಲ ಒಟ್ಟಿಗೆ ನೋಡಿದ್ರೆ ಅದನ್ನು ಕ್ಲಾಸಿಫೈ ಮಾಡಲು ಪ್ರಯತ್ನ ಮಾಡಿದಾಗ ಅರ್ಲಿ ಅಟೆಂಪ್ಟ್ಸ್ ಏನಿತ್ತು ಅಟೆಂಪ್ಟ್ಸ್ ಅಂತ. ಈ ಪಾರ್ಟಲ್ಲಿ ಸುಮ್ಮನೆ ಜನರಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಜನರಲಿ ನಾವು ಆರ್ಗನೈಸ್ ಮಾಡ್ತೀವಿ ಅಂತ. ಈ ಪಾರ್ಟನ್ನು ನೋಡೋಣ. ಈ ಪಾರ್ಟ್ ಏನು? Scientists made several attempts to classify elements according to their properties and obtain an orderly arrangement out of chaos. So basically ಏನು ಹೇಳ್ತಿದ್ದಾರೆ ಅಂದರೆ, ಈ ಇಷ್ಟು ಎಲಿಮೆಂಟನ್ನು ಏನಾದರೂ ಕ್ಲಾಸಿಫೈ ಮಾಡೋಕ್ಕಾಗತ್ತಾ ಬೇಸ್ಡ್ ಆನ್ ದ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದ್ದಾರೆ. ದಿ ಅರ್ಲಿಯೆಸ್ಟ್ attempt to classify the elements resulted in grouping the then known elements into metals and non-metals. ಆವಾಗಲೇ ಹೇಳ್ದಂಗೆ ಫಸ್ಟ್ ಏನು ಮಾಡಿದ್ರು? ಗೊತ್ತಿರೋ ಎಲಿಮೆಂಟನ್ನು, ಇದು ಮೆಟಲ್ಲ, ಇದು ನಾನ್ ಮೆಟಲ್ಲ. ಮೆಟಲ್ಸಿಗೆಲ್ಲ ಒಂದು ಸಿಮಿಲರ್ ಪ್ರಾಪರ್ಟಿ ಇದೆ ಅಲ್ವಾ? ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ, ಸಾಲಿಡ್ ಇನ್ ರೂಮ್ ಟೆಂಪ್ರೇಚರ್, ಇವೆಲ್ಲ ಒಂಥರ ಸಿಮಿಲರ್ ಪ್ರಾಪರ್ಟೀಸ್ ಇದೆ. ಆಮೇಲೆ ನಾನ್ ಮೆಟಲ್ಸ್ ಅಂದರೆ ಅದೇ ಬೇರೆ ಥರ ಪ್ರಾಪರ್ಟೀಸ್ ಇದೆ. ಸೊ ಅದು ಫಸ್ಟ್ ಮಾಡಿದ್ದು. ಲೇಟರ್ ಕ್ಲಾಸಿಫಿಕೇಷನ್ಸ್ ವರ್ ಟ್ರೈಡ್ ಔಟ್ ಆ್ಯಸ್ ಅವರ್ ನಾಲೆಡ್ಜ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಇನ್ಕ್ರೀಸ್ಡ್. ಆಮೇಲೆ ಬೇರೆ ಕ್ಲಾಸಿಫಿಕೇಷನ್ ಟ್ರೈ ಮಾಡಿದ್ರು. ಸೊ ಅದರಲ್ಲಿ ಮೊದಲನೇ ಕ್ಲಾಸಿಫಿಕೇಷನ್ನು ಡೋಬರೈನರ್ ಟ್ರಯಾಡ್. ಇದು ಮೊದಲನೇ ಕ್ಲಾಸಿಫಿಕೇಷನ್. ಯಾವಾಗ ಮಾಡಿದ್ರು? ಇನ್ ದ ಇಯರ್ 1817, 1817 ಇಸವಿಯಲ್ಲಿ
ಯುಹಾನ್ ವುಲ್ಫ್ಗ್ಯಾಂಗ್ ಡೋಬರೈನರ್, ಎ ಜರ್ಮನ್ ಕೆಮಿಸ್ಟ್, ಒಬ್ಬರು ಜರ್ಮನ್ ಕೆಮಿಸ್ಟ್, ಡೋಬರೈನರ್ ಅನ್ನೋ ಜರ್ಮನ್ ಕೆಮಿಸ್ಟು. he tried to arrange elements with similar properties into groups. ಇರುವಂಥ ಎಲಿಮೆಂಟನ್ನೆಲ್ಲ ಒಂದು ಪ್ರಾಪರ್ಟಿ ಬೇಸಿಸ್ ಮೇಲೆ ಗ್ರೂಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆಯಿತಾ. he identified some groups having 3 elements each. ಅವ್ರಿಗೆ ಆಗಿದ್ದಿದ್ದು ಎಲಿಮೆಂಟ್ಸ್ ಅವಾಗ, ಈಗ 118 ಎಲಿಮೆಂಟ್ ಗೊತ್ತು, ಅವಾಗ ಅಷ್ಟಿರಲಿಲ್ಲ. ಸೊ ಅವಾಗಿದ್ದಿದ್ದು ಎಲಿಮೆಂಟ್ ಅದೆಲ್ಲ ಅಷ್ಟೊಂದು ಡಿಸ್ಕವರ್ ಆಗಿರಲಿಲ್ಲ. ಅವಾಗ ಇದ್ದಿದ್ದು ಎಲಿಮೆಂಟನ್ನು ಗ್ರೂಪ್ ಮಾಡಿದಾಗ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಮಾಡಲು ಸಾಧ್ಯ ಆಯಿತು. 3 ಇರೋದಕ್ಕೆ ಏನು ಕರೆದ್ರು, ಅದನ್ನು ಟ್ರಯಾಡ್ ಅಂತ ಕರೆದರು. he called these groups triads. Dobereiner showed that when the three elements in a triad were written in the order of increasing atomic mass ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡೂ ಸೇರುತ್ತೆ. ಅಟಾಮಿಕ್ ನಂಬರ್ ಅಂದರೆ ಬರೀ ಪ್ರೋಟಾನ್. ಸೊ ಈ ಥರ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡನ್ನೂ ಸೇರಿ ನೀವು ಇರೋ ಎಲಿಮೆಂಟನ್ನು ಗುಂಪು ಮಾಡಿದ್ರೆ the atomic mass of the middle element was roughly the average of the atomic masses of the other 2 elements. ಸೊ 3 ಗುಂಪು ಮಾಡಿದ್ರು, ಅದರಲ್ಲಿ ಮಧ್ಯದಲ್ಲಿರೋದು ಮೊದಲನೇದು ಮತ್ತು ಮೂರನೇದು ಮಾಸದು ಆ್ಯಾವ್ರೇಜ್ ಇತ್ತು. ಆಯಿತಾ. ಸೊ ಒಂದು ಎಕ್ಸಾಂಪಲ್ ಕೊಡ್ತಾರೆ ಈಗ. ಫಾರ್ ಎಕ್ಸಾಂಪಲ್, ಟೇಕ್ ದ ಟ್ರಯಾಡ್ ಕನ್ಸಿಸ್ಟಿಂಗ್ ಆಫ್ ಲಿಥಿಯಮ್, ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ವಿತ್ ರೆಸ್ಪೆಕ್ಟಿವ್ ಅಟಾಮಿಕ್ ಮಾಸಸ್. ಈ ಥರ ಹೇಳ್ತಾ ಇದ್ದಾರೆ ನಾವು. ಬಟ್ ಫಸ್ಟ್ ಟ್ರಯಾಡ್ ಎಲ್ಲಿದೆ ನೋಡೋಣ. ಎಲ್ಲಿದೆ ಡೋಬರೈನರ್ ಟ್ರಯಾಡ್? ಇಲ್ಲಿದೆ ನೋಡಿ, ಇದು ಡೋಬರೈನರ್ ಟ್ರಯಾಡ್. ಸೊ ಡೋಬರೈನರ್ ಟ್ರಯಾಡ್ ಏನು? ಲಿಥಿಯಮ್, ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್, ಇದು ಒಂದು ಟ್ರಯಾಡ್. ಅದೇ ಥರ ಈ ಮೂರು ಒಂದು ಟ್ರಯಾಡ್. ಕ್ಲೋರಿನ್, ಬ್ರೋಮಿನ್, ಅಯೋಡಿನು ಇದೊಂದು ಟ್ರಯಾಡ್. ಸೊ ಈ ಟ್ರಯಾಡ್ಗಳು, ಟ್ರಯಾಡ್ ಅಂದರೆ ಗುಂಪ್ ಆಫ್ 3. ಇಲ್ಲಿ ಹೇಳ್ತಾ ಇದ್ದಾರೆ ಏನು, ಯು ಟೇಕ್ ದ ಟ್ರಯಾಡ್ ಕನ್ಸಿಸ್ಟಿಂಗ್ ಆಫ್ ಲಿಥಿಯಮ್, ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್. ಈ ಲಿಥಿಯಮ್, ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ ಇರೋ ಗುಂಪನ್ನು ತೊಗೊಳ್ಳಿ. ಅವುಗಳ ರೆಸ್ಪೆಕ್ಟಿವ್ ಅಟಾಮಿಕ್ ಮಾಸಸ್ಸನ್ನು ತೊಗೊಳ್ಳಿ. ಯಾವುದು? ಲಿಥಿಯಮ್ದು 6.9, ಪೊಟ್ಯಾಷಿಯಮ್ದು 23.0 ಸೋಡಿಯಮ್ದು 23.0, ಪೊಟ್ಯಾಷಿಯಮ್ದು 39.2. ಇದು ನೀವು ಗಮನಿಸಿದ್ರೆ 39 ಪ್ಲಸ್ 6.9 7 ಅಂತ ತೊಗೋಬೋದು. 39 plus 7 is 46. So 46 divided by 2 is 23. So ಈ ಮಧ್ಯದಲ್ಲಿರೋದು ಇಟ್ಸ್ ಆವ್ರೇಜ್ ಆಫ್ ಲಿಥಿಯಮ್ ಆ್ಯಂಡ್ ಪೊಟ್ಯಾಷಿಯಮ್. ಸೊ ಲಿಥಿಯಮ್ ಮತ್ತು ಪೊಟ್ಯಾಷಿಯಮ್ ಆವ್ರೇಜ್ ಮಾಡಿದ್ರೆ ಅಟಾಮಿಕ್ ಮಾಸು ನಿಮಗೆ ಸೋಡಿಯಂ ಅಟಾಮಿಕ್ ಮಾಸ್ ಸಿಗುತ್ತೆ. ಸೊ ಅದನ್ನು ಕೇಳ್ತಾ ಇದ್ದಾರೆ, ವಾಟ್ ಈಸ್ ದ ಆವ್ರೇಜ್ ಆಫ್ ದ ಅಟಾಮಿಕ್ ಮಾಸಸ್? ಹಿಂಗೆ ಮಾಡಿದ್ವಲ್ಲ ನಾವೇ ಆ್ಯಡ್. ಹೌ ಡಸ್ ದಿಸ್ ರಿಲೇಟ್ ಕಂಪೇರ್ ಟು ದ ಮಾಸ್ ಆಫ್ ಸೋಡಿಯಂ? ಇದು ನೋಡ್ದಲ್ಲ ಈಗ ತಾನೆ. ಸೊ ಅದು ಕತೆ. Given below some group of 3 elements, these elements are arranged downwards in the order of increasing atomic mass. Can you find which groups form Dobereiner triad? ಏನು ಬೇಸಿಕ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಗ್ರೂಪ್ 1 ಇದೆ, ಗ್ರೂಪ್ ಬಿ ಇದೆ, ಗ್ರೂಪ್ ಸಿ ಇದೆ, 3 ಗ್ರೂಪ್ ಇದೆ. ಈ ಗ್ರೂಪಲ್ಲಿ ಯಾವುದು Dobereiner triad ಅಂತ ಹೇಳಿದ್ದಾರೆ. ಹೀಗೆ ನೋಡೋದು ಯಾವುದು ಆ್ಯಾವ್ರೇಜ್ ಆದರೆ ವರ್ಕ್ ಆಗುತ್ತೆ ಅಂತ. ನೀವು ಟ್ರೈ ಮಾಡಿ. 74.9 ಪ್ಲಸ್ 14 ಮಾಡಿದ್ರೆ ನಿಮಗೆ ಹತ್ತತ್ರ 89 ಸಿಗುತ್ತೆ. ಸೊ ಈ ಮಧ್ಯ 31 ಇಸ್ ನಾಟ್ 89/2. ಸೊ ಇದು ಗ್ರೂಪೇ ಅಲ್ಲ. ಸೊ ಈ ಗ್ರೂಪೇ ಎಲಿಮೆಂಟ್ಸು ಇವು 3 ಅಲ್ಲ, ಇದು Dobereiner triad ಅಲ್ಲ. ಆದರೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಇವೆರಡು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಬರುತ್ತೆ. ಏನು? ಮಧ್ಯದ್ದು ಅಟಾಮಿಕ್ ಮಾಸು ಇಸ್ ಆ್ಯಾವ್ರೇಜ್ ಆಫ್ ದಿ ಮೇಲಿಂದು ಮತ್ತು ಕೆಳಗಿಂದು. ಆಯಿತಾ? ಅದು ಹೇಳ್ತಾರೆ ಇಲ್ಲಿ. ಯು ವಿಲ್ ಫೈಂಡ್ ದಟ್ ದ ಗ್ರೂಪ್ಸ್ ಬಿ ಆ್ಯಂಡ್ ಸಿ ಫಾರ್ಮ್ Dobereiner triads. Dobereiner could identify only 3 triads from the elements known at that time. Hence this system of classification was not found to be useful. ಸೊ ನೀವು ಲಿಮಿಟೇಷನ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ಈ Dobereiner triad ಇವುಗಳ ಬಗ್ಗೆ ಲಿಮಿಟೇಷನ್ಸ್ ಏನು ಅಂದರೆ, ಬರೀ 3 ಟ್ರಯಾಡ್ ಕಂಡುಹಿಡಿಯೋಕ್ಕಾಯ್ತು ಅಷ್ಟೇ, ಬೇರೆದನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ಸೊ ಇದು ಒರಿಜಿನಲ್ ಫಸ್ಟ್ ಅಟೆಂಪ್ಟು. ಏನೋ ಒಂದು ಪ್ಯಾಟರ್ನ್ ಹುಡುಕಿದ್ರು, ಈ ಥರ ಆ್ಯಾವ್ರೇಜ್, ಮಧ್ಯದ ಆ್ಯಾವ್ರೇಜ್ ಇರುತ್ತೆ ಅಂತ, ಸಿಮಿಲರ್ ಪ್ರಾಪರ್ಟಿ ಇದ್ದರೆ. ಬಟ್ ಅದಕ್ಕಿಂತ ಮುಂದೆ ಏನು ಯೂಸ್ ಮಾಡೋಕ್ಕೆ ಆಗಲಿಲ್ಲ.
ಡೋಬರೈನರ್ ಬಗ್ಗೆ ಕೇಳಿಯಾರೆ. ಏನು ಡೋಬರೈನರು ಅಂತ ಹೇಳಿಯಾರೆ. ಏನು? ಯೋಹಾನ್ ವುಲ್ಫ್ಗ್ಯಾಂಗ್ ಡೋಬರೈನರ್ 1780ರಿಂದ 1849 ಅವರದು ಜೀವಾವಧಿ. ಅವರು he studied as a pharmacist in Münchberg in Germany and then chemistry in Strasbourg. Eventually he became a professor of chemistry and pharmacy at University of Jena. Dobereiner made first observations on platinum as a catalyst, and he discovered similar triads of elements which led to the development of periodic table of elements. So ಅವರು ಫಾರ್ಮಸಿಸ್ಟ್ ಆಗಿ ಕಲಿತರು, ಕೆಮಿಸ್ಟ್ರಿ ಕಲಿತರು, ಪ್ರೊಫೆಸರ್ ಆಗಿದ್ದರು. ಪ್ಲಾಟಿನಮ್ ಹಿಡ್ಕೊಂಡು ಏನು ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ ಅವ್ರಿಗೆ ಈ ಥರ ಟ್ರಯಡ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಅದರಿಂದ ನಾವು ಫಸ್ಟ್ ಪೀರಿಯಾಡಿಕ್ ಟೇಬಲ್ ಅಂತ ತೊಗೊಂಡ್ರೆ ಈ ಡೋಬೆರೈನರ್ ಟ್ರಯಡನ್ನು ನಾವು ಫಸ್ಟ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳ್ಬೋದು. ಓಕೆ, ಸೊ ಇದು ಡೋಬೆರೈನರ್ ಟ್ರಯಡ್ ಕತೆ. ಈಗ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಇದು ನೋಡೋಣ. ಸೊ ಏನು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್? The attempts of Dobereiner encourage other chemists to correlate the properties of elements with their atomic masses. ಸೊ Dobereiner ಒಂದು ತೋರಿಸಿದ್ರಾ ಮಧ್ಯದ್ದು ಇನ್ನೆರಡು ಆ್ಯಾವ್ರೇಜ್ ಅಂತ. ಸೊ ಬೇರೆಯವ್ರಿಗೆ ಎನ್ಕರೇಜ್ಮೆಂಟ್ ಸಿಕ್ತು, ನಾವು ಚೆಕ್ ಮಾಡೋಣ ಅಂತ. ಸೊ ಅವ್ರು ಮಾಡಿದ್ದು 1817. ಇವರು 1866 ಹತ್ರ 50 ವರ್ಷ ನಂತರ ಜಾನ್ ನ್ಯೂಲ್ಯಾಂಡ್, ಇಂಗ್ಲೀಷ್ ಕೆಮಿಸ್ಟ್ ಜಾನ್ ನ್ಯೂಲ್ಯಾಂಡ್ನವರು ಅವಾಗಿದ್ದಿದ್ದು ನೋನ್ ಎಲಿಮೆಂಟ್ಸನ್ನು ಅರೇಂಜ್ ದ ದೆನ್ ನೋನ್ ಎಲಿಮೆಂಟ್ಸ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್. ಅವಾಗಿದ್ದಿದ್ದು ಎಲಿಮೆಂಟನ್ನು ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ಗೆ ಅರೇಂಜ್ ಮಾಡಿದರು. ಈ ಸ್ಟಾರ್ಟೆಡ್ ವಿತ್ ಅನ್ ಎಲಿಮೆಂಟ್ ಹ್ಯಾವಿಂಗ್ ದ ಲೋಯೆಸ್ಟ್ ಅಟಾಮಿಕ್ ಮಾಸ್, ಆಗ ಹೈಡ್ರೋಜನ್ ಲೋಯೆಸ್ಟ್ ಅಟಾಮಿಕ್ ಮಾಸ್ ಇದ್ದಿದ್ದು ಎಲಿಮೆಂಟು, ಆ್ಯಂಡ್ ಎಂಡೆಡ್ ವಿತ್ ಥೋರಿಯಮ್ ವಿಚ್ ವಾಸ್ ಅ 56th ಎಲಿಮೆಂಟ್. ಅವಾಗಿದ್ದಿದ್ದು ಬರೀ 56 ಎಲಿಮೆಂಟ್, ಈಗಿನ ಥರ 118 ಅಲ್ಲ. ಇದು 150 ವರ್ಷದ ಮುಂಚಿನ ಕತೆ. ಸೊ ಥೋರಿಯಮ್ಗೆ ನಿಲ್ಲಿಸಿದ್ರು, ಅದು 56th ಎಲಿಮೆಂಟ್ ಇತ್ತು. ಹೈಡ್ರೋಜನ್ ಶುರು ಮಾಡಿದ್ರು. ಈ ಫೌಂಡ್ ದಟ್ ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಪ್ರಾಪರ್ಟೀಸ್ ಸಿಮಿಲರ್ ಟು ದ ಫಸ್ಟ್. ಅವ್ರೇನು 56 ಎಲಿಮೆಂಟರ್ನಲ್ಲಿ ಪ್ರತಿ 8ನೇ ಎಲಿಮೆಂಟು ಅದೇ ಥರ ಪ್ರಾಪರ್ಟಿ ಇದೆ ಅಂತ ಅವ್ರಿಗೆ ಕಾಣಿಸ್ತು. ಈ ಕಂಪೇರ್ಡ್ ದಿಸ್ ವಿತ್ ಆಕ್ಟೇವ್ಸ್ ಫೌಂಡ್ ಇನ್ ಮ್ಯೂಸಿಕ್. ಈ ಮ್ಯೂಸಿಕಲ್ಲಿ ಅದೇ ಥರ ರಿಪೀಟ್ ಇರುತ್ತೆ. ನೀವು ಸಾರಿಗಮ ಪದನಿ ಅಂತ ನೋಡಿದ್ರೆ 8 ಇದೆ, ಆಮೇಲೆ ಅದು ರಿಪೀಟ್ ಆಗುತ್ತೆ. Therefore, he called it law of octaves. Okay, today it is also known as Newland's law of octaves. ಇವತ್ತು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ನಾವು ಹೇಳ್ತೀವಿ. ಸೊ ಏನು ಪ್ರಾಪರ್ಟಿ? ನ್ಯೂಲ್ಯಾಂಡ್ಸ್ ಆಕ್ಟೇವ್ಸ್, ದ ಪ್ರಾಪರ್ಟೀಸ್ ಆಫ್ ಲಿಥಿಯಮ್ ಆ್ಯಂಡ್ ಸೋಡಿಯಮ್ ಆರ್ ಫೌಂಡ್ ಟು ಬಿ ದ ಸೇಮ್. ಲಿಥಿಯಮ್ ಆ್ಯಂಡ್ ಸೋಡಿಯಮ್ ಸೇಮ್ ಆಗಿ ಗೊತ್ತಾಯಿತು. ವಾಟ್ ಆಲ್ಸೋ ದೆ ಫೌಂಡ್ ವಾಸ್ ಲಿಥಿಯಮ್ ಇಸ್ ದ 8th ಎಲಿಮೆಂಟ್ ಆಫ್ಟರ್ ಸೋಡಿಯಮ್ ಇಸ್ ದ 8th ಎಲಿಮೆಂಟ್ ಆಫ್ಟರ್ ಲಿಥಿಯಮ್. ಇದು ಇಂಪಾರ್ಟೆಂಟ್ ಪಾರ್ಟ್. ಸೊ ಅವ್ರದ್ದು 8th ಎಲಿಮೆಂಟ್ ಅದದೇ ರಿಪೀಟ್ ಆಗುತ್ತೆ ಅನ್ನೋದಕ್ಕೆ ಸೋಡಿಯಮು ಲಿಥಿಯಮು ಫಸ್ಟ್ ಎಕ್ಸಾಂಪಲ್ ಆಯಿತು. ಲಿಥಿಯಮ್ ನಂತರ 8ನೇ ಎಲಿಮೆಂಟು ಸೋಡಿಯಂ. ಅದೇ ಥರ ಬೆರಿಲಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ರಿಸೆಂಬಲ್ ಈಚ್ ಅದರ್. ಬೆರಿಲಿಯಮ್ ಫಸ್ಟು, ಮೆಗ್ನೀಷಿಯಮ್ ನಂತರ. A part of the original form of Newland's octaves is given in the table 5.3. ಸೊ ಕೆಳಗೆ ಈ ಟೇಬಲಲ್ಲಿ ಕೊಟ್ಯಾರ. ಈ ಟೇಬಲ್ ತುಂಬಾ ರೆಲೆವೆಂಟ್ ಆಯಿತಾ. ಸೊ ಟೇಬಲ್ ನೋಡೋಣ ಏನಿದೆ ಅಂತ. ಸೊ ಹೈಡ್ರೋಜನ್ನು, ಫ್ಲೂರಿನ್, ಕ್ಲೋರಿನ್, ಕೋಬಾಲ್ಟ್ ಮತ್ತು ನಿಕ್ಕಲ್, ಬ್ರೋಮಿನ್ ಒಂದು ಗುಂಪು ಅಂತ ಹಾಕಿದ್ರು. ಅದೇ ಥರ ಲಿಥಿಯಮ್, ಸೋಡಿಯಮ್, ಪೊಟ್ಯಾಷಿಯಮ್, ಕಾಪರ್ ಇದೆಲ್ಲ ಒಂದೇ ಥರ ಗುಂಪು. ಇದೇ ಥರ ಮಾಡ್ತಾ ಹೋದರು. ಇದರಲ್ಲಿ ಇಂಪಾರ್ಟೆಂಟ್ ಏನು ಗಮನಿಸಬೇಕು ಅಂದರೆ ನೀವು ಇಲ್ಲಿ ನೋಡಿ, ಕೆಲವು ಎರಡೆರಡು ಒಟ್ಟಿಗೆ ಒಂದು ಗುಂಪಲ್ಲಿದೆ, ಕೋಬಾಲ್ಟ್ ಮತ್ತು ನಿಕ್ಕಲ್. ಮತ್ತು ಕೋಬಾಲ್ಟು, ನಿಕ್ಕಲ್ಲು, ಕ್ಲೋರಿನ್ಗೆ ಫ್ಲೂರಿನ್ಗೂ ಸಂಬಂಧ ಇಲ್ಲ. ನಮ್ಗೆ ಈಗ ಗೊತ್ತಿರೋ ಪ್ರಕಾರ ಕೋಬಾಲ್ಟ್, ನಿಕ್ಕಲ್ಗೆ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ಗೆ ಸಂಬಂಧ ಇಲ್ಲ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಈಗ ಹ್ಯಾಲೋಜನ್ಸ್ ಅಂತ ನಾವು ಹೇಳ್ತೀವಿ. ಸೊ ಅವುಗಳಿಗೆ ಸ್ವಲ್ಪ ಸಂಬಂಧ ಇದೆ. ಬಟ್ ಬರೀ ಕೋಬಾಲ್ಟ್, ನಿಕ್ಕಲ್ಗೆ ಅವೆರಡಕ್ಕೂ ಸಂಬಂಧ ಇಲ್ಲ. ಕೋಬಾಲ್ಟ್, ನಿಕ್ಕಲ್ ಇಸ್ ಅ ಮೆಟಲ್. ಸೊ ಸ್ವಲ್ಪ ಲಿಮಿಟೇಷನ್ಸ್ಗೆ ಕಾಣ್ತಾ ಹೋಗುತ್ತೆ. ಏನು ಲಿಮಿಟೇಷನ್ಸ್ ಅಂತ ನೋಡೋಣ. ಇಟ್ ವಾಸ್ ಫೌಂಡ್ ದಟ್ ದ ಲಾ ಆಫ್ ಆಕ್ಟೇವ್ಸ್ ವಾಸ್ ಓನ್ಲಿ ಅಪ್ಲಿಕೇಬಲ್ ಅಪ್ ಟು ಕ್ಯಾಲ್ಶಿಯಮ್. ಕ್ಯಾಲ್ಶಿಯಮ್ ತನಕ ಮಾತ್ರ ಅಪ್ಲೈ ಆಯಿತು, ಅದಾದಮೇಲೆ ಅಪ್ಲೈ ಆಗಲಿಲ್ಲ. As after calcium, every 8th element did not possess the properties similar to the first. So calcium dange ಏನು ಅಪ್ಲೈ ಆಯಿತು, ಆಮೇಲೆ ವರ್ಕ್ ಆಗಲಿಲ್ಲ. It was assumed by the Newlands that only 56 elements existed in nature and no more elements would be discovered in the future. ಅವ್ರು ಏನು ಅಸ್ಯೂಮ್ ಮಾಡಿದ್ರು? ಬರೀ 56ನೇ ಫಿಟ್ ಮಾಡೋಕ್ಕೆ ಹೋದರು, ಉಳಿದಿದ್ದು ಸಿಗಲ್ಲ ಅಂತ ಅಂದ್ಕೊಂಡ್ರು.
But later, when the new elements were, as several new elements were discovered, whose properties did not fit into the law of octaves. This is second limitation. First limitation, calcium ತನಕ ಮಾತ್ರ ವರ್ಕ್ ಆಯಿತು. ಸೆಕೆಂಡ್ ಲಿಮಿಟೇಷನ್ನು, ಹೊಸ ಎಲಿಮೆಂಟನ್ನು ಕಂಡುಹಿಡಿದಾಗ ಅದರ ಪ್ರಾಪರ್ಟೀಸು ಲಾ ಆಫ್ ಆಕ್ಟೇವ್ಸ್ಗೆ ಫಿಟ್ ಆಗಲಿಲ್ಲ. ಅದು ಸೆಕೆಂಡ್ ಲಿಮಿಟೇಷನ್. ಮೂರನೇ ಲಿಮಿಟೇಷನ್ ನಾವು ಆವಾಗ ನೋಡಿದ್ವಿ. ಇನ್ ಆರ್ಡರ್ ಟು ಫಿಟ್ ಎಲಿಮೆಂಟ್ಸ್ ಇನ್ ಟು ಹಿಸ್ ಟೇಬಲ್, ನ್ಯೂಲ್ಯಾಂಡ್ಸ್ ಅಡ್ಜಸ್ಟೆಡ್ 2 ಎಲಿಮೆಂಟ್ಸ್ ಇನ್ ಟು ಸೇಮ್ ಸ್ಲಾಟ್. ಅದೇ ಕೋಬಾಲ್ಟ್ ಮತ್ತು ನಿಕಲ್ ನೋಡಿದ್ವಲ್ಲ. ಬಟ್ ಆಲ್ಸೋ ಪುಟ್ ಸಮ್ ಅನ್ಲೈಕ್ ಎಲಿಮೆಂಟ್ಸ್ ಅಂಡರ್ ದ ಸೇಮ್ ನೋಟ್. ಅಂದರೆ ಕೋಬಾಲ್ಟ್ ನಿಕಲನ್ನು ಕ್ಲೋರಿನ್ ಮತ್ತು ಫ್ಲೂರಿನ್ ಅದರ ಜೊತೆ ಹಾಕಿದ್ದಕ್ಕೆ. ನೋಟ್ ದ್ಯಾಟ್ ಕೋಬಾಲ್ಟ್ and nickel are in the same slot and they are put in the same column as fluorine, chlorine and bromine, which have very different properties than these elements. ಈ ಥರ ರ್ಯಾಂಡಮ್ ಆಗಿ ಫಿಟ್ ಆಯಿತು. ಈ ಕೋಬಾಲ್ಟ್ ನಿಕಲ್ ಯಾವುದಕ್ಕೆ ಸಿಮಿಲರ್? ಇಟ್ ಈಸ್ ಸಿಮಿಲರ್ ಟು ಐರನ್. Iron, which resembles cobalt and nickel in properties, have been placed far away from these elements. ಸೊ ಕರೆಕ್ಟಾಗಿ ಮಾಡಿದರೆ ಐರನ್, ಕೋಬಾಲ್ಟ್, ನಿಕಲ್ ಒಂದು ಗ್ರೂಪ್ ಇರಬೇಕಿತ್ತು. ಬಟ್ ಅದು ಹಂಗಿರಲಿಲ್ಲ. ವಿತ್ ದ ಡಿಸ್ಕವರಿ ಆಫ್ ನೋಬಲ್ ಗ್ಯಾಸಸ್, ದ ಲಾ ಆಫ್ ಆಕ್ಟೇವ್ಸ್ ಬಿಕೇಮ್ ಇರ್ರೆಲೆವೆಂಟ್. ನೋಬಲ್ ಗ್ಯಾಸಸ್ಸು ಫೈನಲ್ ನೇಲಿಂದ ಕಾಫಿನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನೋಬಲ್ ಗ್ಯಾಸಸ್ ಆದಮೇಲೆ ಅದು ವರ್ಕೇ ಆಗಲಿಲ್ಲ, ಫಿಟ್ ಆಗಲಿಲ್ಲ. ನಾವು ಏನು ಹೇಳ್ಬೋದು ಇವತ್ತು? The Newland's law of octaves worked well with lighter elements only. Lighter elements ಅಂದರೆ ಹೈಡ್ರೋಜನ್, ಇವೆಲ್ಲ ಕ್ಯಾಲ್ಸಿಯಂ ತನಕ ಇಟ್ ವರ್ಕ್ಡ್ ವೆಲ್. ಬಟ್ ನೀವು ಡಾಬರೈನ ಟ್ರಯಾಡ್ ಕಂಪೇರ್ ಮಾಡಿ, ಅಟ್ಲೀಸ್ಟ್ 56 ಎಲಿಮೆಂಟನ್ನು ಏನೋ ಫಿಟ್ ಮಾಡೋಕ್ಕಾಯಿತು ಅಲ್ವಾ? ಇಲ್ಲಿ ಅಟ್ಲೀಸ್ಟ್ ಅದಕ್ಕಿಂತ ಬೆಟರ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಬಟ್ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಆಯಿತಾ? ಸೊ ಕ್ವೆಶನ್ ಇದೆ, ಏನು ಕ್ವೆಶನ್ ಇದೆ? ಡಿಡ್ ಡಾಬರೈನ ಟ್ರಯಾಡ್ಸ್ ಆಲ್ಸೋ ಎಕ್ಸಿಸ್ಟ್ ಇನ್ ದ ಕಾಲಮ್ ಆಫ್ ದ ನ್ಯೂಲ್ಯಾಂಡ್ ಆಕ್ಟೇವ್? ಕಂಪೇರ್ ಆ್ಯಂಡ್ ಫೈಂಡ್ ಔಟ್ ಅಂತ ಇದೆ. ಅದು ನೀವು ಕರೆಕ್ಟಾಗಿ ಕಂಪೇರ್ ಮಾಡಿದ್ರೆ ಇದೆ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್, ಲಿಥಿಯಮ್, ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ದೇ ಆರ್ ಆಲ್ಸೋ ಪಾರ್ಟ್ ಆಫ್ ಡೋಬರೈನರ್ಸ್ ಟ್ರಯಾಡ್. ಸೊ ಇಲ್ಲಿ ಅಟ್ಲೀಸ್ಟ್ ಒಂದಂತೂ ಇದೆ. ಸೆಕೆಂಡ್ ಪಾರ್ಟ್, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಡೋಬರೈನರ್ ಕ್ಲಾಸಿಫಿಕೇಷನ್? ಡೋಬರೈನರ್ ಕ್ಲಾಸಿಫಿಕೇಷನ್ ಏನು ಲಿಮಿಟೇಷನ್ ಹೇಳಿದ್ವಲ್ಲ? ಬರೀ 3 ಗ್ರೂಪ್ ಮಾತ್ರ ಮಾಡೋಕ್ಕಾಯ್ತು, 3 ಟ್ರಯಾಡ್ ಮಾತ್ರ ಕಂಡುಹಿಡಿಯೋಕ್ಕಾಯ್ತು, ಉಳಿದಿದ್ದಕ್ಕೆ ವರ್ಕ್ ಆಗಲಿಲ್ಲ. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್? ಇದ್ರದ್ದು ಏನು ಲಿಮಿಟೇಷನ್ನು? ಅದೇ ಫಸ್ಟು ಬರೀ ಕ್ಯಾಲ್ಸಿಯಂ ತನಕ ವರ್ಕ್ ಆಯಿತು. ಆಮೇಲೆ ಹೊಸ ಎಲಿಮೆಂಟನ್ನು ಕಂಡುಹಿಡಿದಾಗ ಅದ್ರ ಪ್ರಾಪರ್ಟಿ ಫಿಟ್ ಆಗಲಿಲ್ಲ. ಮೂರನೇದು, ಈ ಕೋಬಾಲ್ಟ್ ಮತ್ತು ನಿಕಲನ್ನು ನಾವು ಫ್ಲೂರಿನ್ ಈ ಕ್ಯಾಟಗರಿಯಲ್ಲಿ ಫಿಟ್ ಮಾಡಿದ್ವಿ, ಈ ಒಂದು ಇಟ್ ಈಸ್ ಸಿಮಿಲರ್ ಟು ಐರನ್. ಸೊ ಈ ಥರ 3 ಸೆಪರೇಟ್ ಇತ್ತು. 4ನೇದು ಬೇಕಿದ್ರೆ ಹೇಳ್ಬೋದು, ನೋಬಲ್ ಗ್ಯಾಸಸ್ ಒಂದ್ಸಲಿ ಕಂಡುಹಿಡಿದ ಮೇಲೆ ಆಕ್ಟೇವ್ ಇರ್ರೆಲೆವೆಂಟ್ ಆಯಿತು, ಅಂದರೆ ವರ್ಕ್ ಆಗಲಿಲ್ಲ ಅಂತ. ಈ ವಿಡಿಯೋಲಿ ಇಲ್ಲಿಗೆ ಇಷ್ಟು ಓದಿದ್ವಿ. ನೆಕ್ಸ್ಟು ಮೇಕಿಂಗ್ ಆರ್ಡರ್ ಆಫ್ ಕೇಯಾಸ್, ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್. ದ ಫಸ್ಟ್ ಟೈಮ್ ಪೀರಿಯಾಡಿಕ್ ಟೇಬಲ್ ಕರೆಕ್ಟಾಗಿ ವರ್ಕ್ ಆಗಿದ್ದು ನಿಯರ್ಲಿ, ಅದನ್ನು ನೆಕ್ಸ್ಟ್ ವಿಡಿಯೋಲಿ ಕಲಿಯೋಣ. ಅಲ್ಲಿವರೆಗೂ ವಿದಾಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.